ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾವು ಥ್ರಸ್ಟ್ ಇನ್ ಫಿಸಿಕ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಫಿಸಿಕ್ಸಲ್ಲಿ ಎರಡು ಥ್ರಸ್ಟ್ ಇದೆ. ಥ್ರಸ್ಟ್ ಅಂತ ಹೇಳಿದ್ರೆ ಮೇನ್ ಆಸ್ಪೆಕ್ಟ್ಸ್ ಆಫ್ ಫಿಸಿಕ್ಸ್ ಅಂತ, ಅಂದರೆ ಮುಖ್ಯ ಅಂಶಗಳು ಅಂತ. ಏನಂತ ಹೇಳಿದ್ರು, ಯುನಿಫಿಕೇಶನ್ ಮತ್ತು ರಿಡಕ್ಷನ್. ಈ ಯುನಿಫಿಕೇಶನ್ ಮತ್ತು ರಿಡಕ್ಷನ್ ಅಂತ ಹೇಳೋದು ಫಿಸಿಕ್ಸಲ್ಲಿ ಬರುವಂತಹ ಎರಡು ಥ್ರಸ್ಟ್ ಮೇನ್ ಕನ್ಸೆಪ್ಟ್ಗಳು ಅಥವಾ ಮೇನ್ ಅಂಶಗಳು ಅಂತ ಹೇಳ್ಬೋದು. ಹಾಗಾದರೆ ಯುನಿಫಿಕೇಶನ್ ಅಂದರೆ ಏನು ಅಂತ. ಈಗ ಯುನಿಫಿಕೇಶನ್ ಅಂತ ಹೇಳಿದರೆ ನಮ್ಮ ಫಿಸಿಕ್ಸಲ್ಲಿ ಕೆಲವೊಂದು ಲಾಸ್ ಇರ್ತದೆ. ಈ ಲಾಸನ್ನು ನಾವು ಅಂದರೆ ಆ ಲಾಸನ್ನು ಬೇರೆ ಬೇರೆ ಡಿಫ್ರೆಂಟ್ ಸಿಚುವೇಷನಲ್ಲಿ ಅದನ್ನು ಉಪಯೋಗಿಸ್ಬೋದು. ಅದಕ್ಕೆ ನಾವು ಯುನಿಫಿಕೇಶನ್ ಅಂದರೆ ಒಂದೇ ಲಾ ಅನ್ನು ಬೇರೆ ಬೇರೆ ಎರಡು ಸಿಚುವೇಷನ್ಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಉಪಯೋಗಿಸ್ತೀವಿ. ಇದಕ್ಕೆ ನಾವು ಯುನಿಫಿಕೇಶನ್ ಆಫ್ ದಿ ಲಾಸ್ ಅಂದರೆ ಡಿಫ್ರೆಂಟ್ ಸಿಚುವೇಶನ್ ಅಂತ ಕರಿತೀವಿ. ಈಗ ನೋಡಿದರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಲಾ ಇದು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಇರುವಂತಹ ಲಾ ಏನ ಮಾಡ್ತದೆ ಅಂತ ಹೇಳಿದ್ರೆ, ಇದು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫಿನಾಮಿನಾ ಈ ಎರಡೂ ರೀತಿಯ ಫಿನಾಮಿನಾವನ್ನು ಅದು ಕಂಟ್ರೋಲ್ ಮಾಡ್ತದೆ ಅಥವಾ ಅದು ಗವರ್ನ್ ಮಾಡ್ತದೆ. ಅಂದರೆ ಈ ಎರಡೂ ರೀತಿ ಎಲೆಕ್ಟ್ರಿಕ್ ಫಿನಾಮಿನಾ ಇರ್ಬೋದು. ಎಲೆಕ್ಟ್ರಿಕ್ ಫಿನಾಮಿನಾ ಅಂದರೆ ಎಲೆಕ್ಟ್ರಿಸಿಟಿ ಬಗ್ಗೆ ಇರುವಂಥದ್ದು. ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಮ್ಯಾಗ್ನೆಟ್ ಬಗ್ಗೆ ಇರುವಂತಹ ಫಿನಾಮಿನಾಗಳಿರ್ಬೋದು. ಈ ಎರಡೂ ಫಿನಾಮಿನಾಗಳನ್ನು ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಗವರ್ನ್ ಮಾಡ್ತದೆ. ಈ ಲಾ ಪ್ರಕಾರವೇ ಆ ಎರಡು ಫಿನಾಮಿನಾಗಳು ನಡೀತವೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಈ ಎರಡು ಕಾನ್ಸೆಪ್ಟನ್ನು ಈ ಲಾ ಏನು ಮಾಡ್ತಾ ಇದೆ, ಯುನಿಫೈ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಯುನಿಫಿಕೇಶನ್ ಅಂತ ಹೇಳ್ತೀವಿ. ಇದು ಫಿಸಿಕ್ಸಲ್ಲಿ ಬರುವಂತಹ ಮುಖ್ಯವಾದಂತಹ ಅಂಶ. ಫಿಸಿಕ್ಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಲಾ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದು ಎರಡು ಬೇರೆ ಬೇರೆ ಬ್ರಾಂಚಸ್ ಆಫ್ ಫಿಸಿಕ್ಸ್ ಅನ್ನು ಅದು ಯುನೈಟ್ ಮಾಡ್ತದೆ. ಎಕ್ಸಾಂಪಲ್ ನಮಗೆ electromagnetism law, the law governing electromagnetic laws, it will govern the electric and magnetic phenomena. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫಿನಾಮಿನಾಗಳನ್ನು ಅದು ಗವರ್ನ್ ಮಾಡ್ತದೆ. ಆಮೇಲೆ ಲಾಸ್ ಆಫ್ ಮೋಷನ್, ಈಗ ನಮಗೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಇದನ್ನು ನಾವು ಆಲ್ರೆಡಿ ಹೈಸ್ಕೂಲಲ್ಲಿ ತಿಳ್ಕೊಂಡಿದ್ರಿ. 3 ಲಾ ಇದೆ ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಫಸ್ಟ್ ಲಾ ಏನು ಹೇಳ್ತದೆ ಅಂತ ಹೇಳಿದ್ರೆ, ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್, ಅಂದರೆ ಒಂದು ಬಾಡಿ ರೆಸ್ಟಲ್ಲೇ ಇರ್ತದೆ. ಅಥವಾ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಅಂತ ಹೇಳಿದರೆ ಒಂದೇ ರೀತಿಯ ಸ್ಪೀಡಿಂದ ಮೂವ್ ಆಗ್ತಾ ಇರುವಂತಹ ಮೋಷನ್, ಯೂನಿಫಾರ್ಮ್ ಮೋಷನಲ್ಲಿ ಮೂವ್ ಆಗ್ತಾ ಇರ್ತದೆ. ಉದಾಹರಣೆಗೆ ಒಂದು ನೋಟ್ಬುಕ್ಕು ಟೇಬಲ್ ಮೇಲೆ ಇದ್ದರೆ ಅದು ರೆಸ್ಟಲ್ಲಿ ಇದೆ ಅಂತ ಅರ್ಥ. ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಒಂದು ಫ್ಯಾನ್ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅದು ಯೂನಿಫಾರ್ಮ್ ಮೋಷನ್, ಹಾಗೆ ಒಂದೇ ರೀತಿ ಅದು ತಿರುಗ್ತಾನೆ ಇರ್ತದೆ. ಇದು ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತದೆ. So every body it will continue to be in rest or in uniform motion. ಅಂದರೆ ಆ ರೆಸ್ಟ್ ಪೊಸಿಷನಲ್ಲಿ ಅದು ಹಾಗೆ ಕಂಟಿನ್ಯೂ ಆಗ್ತದೆ, ಅಥವಾ ಮೂವ್ ಆಗ್ತಾ ಇದೆ ಅದು ಹಾಗೆ ಕಂಟಿನ್ಯೂ ಆಗ್ತದೆ. ಎಲ್ಲಿವರೆಗೆ ಹಾಗೆ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಫೋರ್ಸ್ ಟು ಚೇಂಜ್ ಎ ಸ್ಟೇಟ್, ಅಂದರೆ ಅದು ತನ್ನ ಸ್ಥಿತಿಯನ್ನು ಬದಲಾಯಿಸ್ತದೆ. ಯಾವಾಗ ವೆನ್ ಸಮ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ಇಟ್, ಅಂದರೆ ಅದರ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ. ಇದು ನ್ಯೂಟನ್ನ ಫಸ್ಟ್ ಲಾ ಆಯಿತು. ಅದೇ ರೀತಿ ನ್ಯೂಟನ್ನ ಸೆಕೆಂಡ್ ಲಾ ಏನಾಗ್ತದೆ ಅಂತ ಹೇಳಿದ್ರೆ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ. ಮೊಮೆಂಟಮ್ ಅಂತ ಹೇಳಿದ್ರೆ ಇಲ್ಲಿ ಸಂವೇಗ, ಒಂದು ಬಾಡಿಯ ಸಂವೇಗ. ಸಂವೇಗ ಅಂತ ಹೇಳಿದರೆ ಮಾಸ್ ಇಂಟು ವೆಲಾಸಿಟಿ, ಎಮ್ ಇಂಟು ವಿ. ಇದು ಸಂವೇಗ, ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿದರೆ ಮೊಮೆಂಟಮ್ ಅಥವಾ ಸಂವೇಗ. ಇದು ಹೇಗಿರ್ತದೆ ಅಂತ ಹೇಳಿದ್ರೆ, ರೇಟ್ ಆಫ್ ಚೇಂಜ್ ಅಂದರೆ ಟೈಮ್ ಜೊತೆಗೆ ಈ ಮೊಮೆಂಟಮ್ ಚೇಂಜ್ ಆಗ್ತದೆ. ಆ ಚೇಂಜ್ ಆಗಿರುವಂಥ ಮೊಮೆಂಟಮ್ ಅದು ಫೋರ್ಸಿಗೆ ಈಕ್ವಲ್ ಆಗಿರ್ತದೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ ಹೇಳ್ತೇವೆ. ಇದು ಎರಡನೇ ಲಾ ಆಯಿತು. ಮೂರನೇ ಲಾ ಏನು ಹೇಳ್ತದೆ ಅಂತ ಹೇಳಿದ್ರೆ, ಫಾರ್ ಎವ್ರಿ ಆ್ಯಕ್ಷನ್ ಫೋರ್ಸ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಫೋರ್ಸ್. ಈಗ ನಾವು ಜನರಲಿ ಹೇಳುವಾಗ ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಅಂತ ಹೇಳುವುದು ಇದು ಫೋರ್ಸು. ಆ್ಯಂಡ್ ಇದು 3 ಲಾಸ್ ಆಫ್ ಮೋಷನ್. ಮತ್ತು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದೆ. ಸೊ ಈ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ಪ್ಲಾನೆಟರಿ ಮೋಷನನ್ನು ಗವರ್ನ್ ಮಾಡ್ತದೆ. ಅದೇ ರೀತಿ ನಾವು ಒಂದು ಭೂಮಿಯ ಮೇಲೆ ಓಡಾಡ್ತಾ ಇರುವಂಥ ಒಂದು ಬಾಡಿ, ಅದರ ಮೋಷನನ್ನು ಸಹ ಅದು ಗವರ್ನ್ ಮಾಡ್ತದೆ. ಸೊ ಅದನ್ನೆಲ್ಲವೂ ನಾವು ಈ ಲಾಸ್ ಆಫ್ ಮೋಷನಿಂದ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದರೆ ಟೆರೆಸ್ಟ್ರಿಯಲ್ ಭೂಮಿ ಮೇಲೆ ನಡೆಯುವಂತಹ ಮೋಷನ್ ಇರ್ಬೋದು. ಅಸ್ಟ್ರಾನಮಿಕಲ್ ಅಂತ ಹೇಳಿದ್ರೆ ಆಕಾಶದಲ್ಲಿ ಅಲ್ಲಿ ಆಗುವಂತಹ ಚಲನೆ ಇರ್ಬೋದು, ಗ್ರಹಗಳ ಚಲನೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಬೇರೆ ನಕ್ಷತ್ರಗಳು, ಧೂಮಕೇತುಗಳು ಹಾಗೆಲ್ಲ ಇರ್ತದೆ, ಅವುಗಳ ಚಲನೆ ಇರ್ಬೋದು, ಅಸ್ಟ್ರಾನಮಿಕಲ್ ಅಂತ ಹೇಳ್ತೀವಿ. ಆಮೇಲೆ ಪ್ಲಾನೆಟರಿ ಮೋಷನ್ ಅಂದರೆ ಗ್ರಹಗಳ ಚಲನೆ. ಇದೆಲ್ಲ ಬೇರೆ ಬೇರೆ ಸಿಚುವೇಶನ್ಸ್, ಬೇರೆ ಬೇರೆ ಕಂಡೀಷನ್ಸ್ ಬರುತ್ತೆ. ಟೆರೆಸ್ಟ್ರಿಯಲ್ ಮೋಷನ್ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಓಡಾಡ್ತಾ ಇರುವಂತಹ ಬಾಡಿಯ ಮೋಷನ್ ಇರ್ಬೋದು, ಅಸ್ಟ್ರಾನಮಿಕಲ್, ಆಮೇಲೆ ಪ್ಲಾನೆಟರಿ ಮೋಷನ್. ಹೀಗೆ ಇದನ್ನೆಲ್ಲವನ್ನು ಈ ಲಾಸ್ ಆಫ್ ಮೋಷನ್
ಮಾಲಿಕ್ಯೂಲ್ನಿಂದ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಅಂದರೆ ಯುನಿಫೈ ಮಾಡಿ ಲಾಸ್ ಆಫ್ ಮೋಷನ್ ಅಂತ ಹೇಳುವಂಥ ಲಾ ಏನು ಮಾಡಿದೆ, ಈ ಎಲ್ಲ ಸಿಚುವೇಶನ್ಗಳನ್ನು ಯುನಿಫೈ ಮಾಡಿದೆ. ಅಂದರೆ ಅದೊಂದು ಲಾಸಿಂದ ನಾವು ಉಳಿದನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಬೇರೆ ಬೇರೆ ಸಿಚುವೇಶನ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಕ್ಕೆ ನಾವು ಯುನಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಥ್ರಸ್ಟ್ ಇನ್ ಫಿಸಿಕ್ಸ್ ಏನಂತ ಹೇಳಿದ್ರೆ ಯುನಿಫಿಕೇಶನ್. ಇದು ಎರಡು ಬರ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಏನು ಮಾಡ್ತದೆ, ಎಲೆಕ್ಟ್ರಿಕ್ ಮತ್ತು ಎರಡು ಎಕ್ಸಾಂಪಲ್ ತೊಗೊಂಡಿರೋದು. ಹೀಗೆ ತುಂಬ ಎಕ್ಸಾಂಪಲ್ ಇದೆ. ಸೊ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫಿನಾಮಿನಾವನ್ನು ಯೂನಿಫೈ ಮಾಡುವಂತಹ ಒಂದು ಲಾ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಇರುವಂತಹ ಲಾಸು. ಆಮೇಲೆ ಲಾಸ್ ಆಫ್ ಮೋಷನ್ ಬಗ್ಗೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ಟೆರೆಸ್ಟ್ರಿಯಲ್, ಅಸ್ಟ್ರಾನಮಿಕಲ್, ಪ್ಲಾನೆಟರಿ ಮೋಷನ್ ಇವೆಲ್ಲ ಮೋಷನ್ಗಳನ್ನು ಅದು ಯೂನಿಫೈ ಮಾಡ್ತದೆ. ಎರಡನೇದು ರಿಡಕ್ಷನ್. ಸೊ ರಿಡಕ್ಷನ್ ಅಂತ ಹೇಳಿದರೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇರ್ತದೆ, ಅದನ್ನು ಸ್ಟಡಿ ಮಾಡಬೇಕಾದ್ರೆ ಆ ಕಾಂಪ್ಲೆಕ್ಸ್ ಸಿಸ್ಟಮಲ್ಲಿ ತುಂಬ ಮಾಲಿಕ್ಯೂಲ್ಸ್ ಅಟಮ್ಸ್ ಎಲ್ಲ ಇರ್ತವೆ. ಸೊ ಅದನ್ನು ಸ್ಟಡಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಒಂದು ಇಂಡಿವಿಜುವಲ್ ಒಂದು ಮಾಲಿಕ್ಯೂಲ್ನ ಮೋಷನನ್ನು ಸ್ಟಡಿ ಮಾಡ್ತೀವಿ. ಆಮೇಲೆ ಅದೇ ತರಹ ಎಲ್ಲ ಮಾಲಿಕ್ಯೂಲ್ಸು ಅದೇ ರೀತಿ ಮೂವ್ ಆಗ್ತದೆ ಅಂತ ಹೇಳಿ ಜನರಲೈಸ್ ಮಾಡ್ತೀವಿ. ಅಂದರೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮನ್ನು ನಾವು ಒಂದು ಸಿಂಪಲ್ ಸಿಸ್ಟಮ್ ಆಗಿ ರಿಡ್ಯೂಸ್ ಮಾಡ್ತೀವಿ. ಅದನ್ನು ರಿಡ್ಯೂಸ್ ಅಂತ ಹೇಳಿದ್ರೆ ಚಿಕ್ಕದು ಮಾಡೋದು, ದೊಡ್ಡದಿದ್ದದನ್ನು ಚಿಕ್ಕದು ಮಾಡೋದು, ರಿಡ್ಯೂಸ್. ಸೊ ರಿಡಕ್ಷನ್. ಇಲ್ಲಿ ಫಿಸಿಕ್ಸಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಆ ಇಡೀ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಸಿಂಪ್ಲರ್ ಸಿಸ್ಟಮ್, ಅಂದರೆ ಆ ಸಿಂಪ್ಲರ್ ಸಿಸ್ಟಮಿಂದಾಗಿ ಆ ಕಾಂಪ್ಲೆಕ್ಸ್ ಸಿಸ್ಟಮ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಟೈನರ್ನಲ್ಲಿ ಗ್ಯಾಸ್ ಇದೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ತದೆ. ಸೊ ಆ ಸಿಸ್ಟಮ್ ಅಂತ ಹೇಳಿದರೆ ಆ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಸೇರಿ ಆ ಸಿಸ್ಟಮ್ ಆಗ್ತದೆ. ಈಗ ಒಂದು ಇಂಡಿವಿಜುವಲ್ ಮಾಲಿಕ್ಯೂಲ್ ತಗೊಂಡು ನಾವು ಅದರ ಮೋಷನನ್ನು ಸ್ಟಡಿ ಮಾಡ್ತೀವಿ, ಮತ್ತು ಈ ಸಿಸ್ಟಮ್ ಅದು ಹೇಗೆ ಮೂವ್ ಆಗ್ತದಲ್ಲ ಅದೇ ರೀತಿ ಆ ಸಿಸ್ಟಮಲ್ಲಿರುವಂತಹ ಎಲ್ಲ ಪಾರ್ಟಿಕಲ್ಸು ಅದೇ ರೀತಿ ಮೂವ್ ಆಗ್ತದೆ, ಅಥವಾ ಅದೇ ರೀತಿ ಅದು ಬಿಹೇವ್ ಆಗ್ತದೆ ಅಂತ ಹೇಳ್ತೀವಿ, ಅದೇ ರೀತಿ ವರ್ತಿಸ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕಾಂಪ್ಲೆಕ್ಸ್ ಸಿಸ್ಟಮನ್ನು ಸ್ಟಡಿ ಮಾಡ್ತೀವಿ, ಆದರೆ ಹೇಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪ್ಲರ್ ಸಿಸ್ಟಮನ್ನು ಸ್ಟಡಿ ಮಾಡಿಕೊಂಡು ಅದನ್ನು ಕಾಂಪ್ಲೆಕ್ಸ್ ಸಿಸ್ಟಮಿಗೆ ನಾವು ಜನರಲೈಸ್ ಮಾಡ್ತೀವಿ, ಇದೇ ರೀತಿ ಅಂತ ಜನರಲೈಸ್ ಮಾಡ್ತೀವಿ. ಈಗ ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಅಂತ ಹೇಳಿದರೆ ಇದು ಒಂದು ಫಿಸಿಕ್ಸ್ನ ಬ್ರ್ಯಾಂಚ್. ಇದರಲ್ಲಿ ನಾವು ಫ್ಲೋ ಆಫ್ ಹೀಟ್, ಅಂದರೆ ಉಷ್ಣತೆ ಹೇಗೆ ಚಲಿಸ್ತದೆ ಅದರ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಬ್ರ್ಯಾಂಚ್ ಆಫ್ ಫಿಸಿಕ್ಸ್ ಥರ್ಮೋಡೈನಮಿಕ್ಸ್. ಥರ್ಮೋ ಅಂತ ಹೇಳಿದ್ರೆ ಹೀಟು, ಡೈನಮಿಕ್ಸ್ ಅಂತ ಹೇಳಿದ್ರೆ ಮೋಷನ್, ಅಂದರೆ ಫ್ಲೋ ಆಫ್ ಚಾರ್ಜಸ್, ಮೋಷನ್ ಆಫ್ ಹೀಟ್. ಸೊ ಇದರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ನಾವು ಅಲ್ಲಿ ಒಂದು ಸಿಸ್ಟಮ್ ಅಂತ ಬರ್ತದೆ, ಆ ಸಿಸ್ಟಮ್ನ ಟೆಂಪ್ರೇಚರ್, ವಾಲ್ಯೂಮ್, ಮಾಸ್ ಇದೆಲ್ಲವನ್ನು ಸ್ಟಡಿ ಮಾಡ್ತೀವಿ. ಸೊ ಈಗ ಅದರ ಟೆಂಪ್ರೇಚರ್ ಅಂತ ಹೇಳಿದ್ರೆ ಒಂದು ಅದರ ಮಾಲಿಕ್ಯೂಲ್ನಲ್ಲಿರುವಂಥ ಎವರೇಜ್ ವೆಲಾಸಿಟಿ. ಈಗ ಟೋಟಲ್ ಟೆಂಪ್ರೇಚರ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ನ ಎನರ್ಜಿ ಇಷ್ಟ ಆದರೆ ಅದರಲ್ಲಿ n ಮಾಲಿಕ್ಯೂಲ್ಸ್ ಇದ್ದರೆ, ಅಂದರೆ ಉದಾಹರಣೆಗೆ ಅದರಲ್ಲಿ 10 ಮಾಲಿಕ್ಯೂಲ್ಸ್ ಇದ್ದರೆ ಒಂದು ಮಾಲಿಕ್ಯೂಲ್ನ ಎನರ್ಜಿ 1 ಜೂಲ್ ಆದರೆ ಆ ಸಿಸ್ಟಮ್ನ ಎನರ್ಜಿ ಏನಾಯಿತು 10 ಜೂಲ್ಸ್. ಸೊ ಈಗ ನಾವು ಎಲ್ಲ ಪಾರ್ಟಿಕಲ್ಸ್ ಎಲ್ಲ ಮಾಲಿಕ್ಯೂಲ್ಸ್ನ ಎನರ್ಜಿಯನ್ನು ಮೆಷರ್ ಮಾಡೋದಿಲ್ಲ, ಓನ್ಲಿ ಒಂದು ಪಾರ್ಟಿಕಲ್ ಒಂದು ಮಾಲಿಕ್ಯೂಲ್ನ ಎನರ್ಜಿಯನ್ನು ಫೈಂಡ್ ಔಟ್ ಮಾಡ್ತೀವಿ. ನಂತರ ಅದರಲ್ಲಿರುವಂತಹ ಮಾಲಿಕ್ಯೂಲ್ಸ್ಗಳ ಸಂಖ್ಯೆ ಗೊತ್ತಿರ್ತದೆ, ಅದರಿಂದಾಗಿ ಆ ಸಿಸ್ಟಮ್ನ ಎನರ್ಜಿ ಏನು ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿ ಆರ್ ನಾಟ್ ಮೆಷರಿಂಗ್ ದ ಎನರ್ಜಿ ಆಫ್ ದ ಸಿಸ್ಟಮ್, ಬಟ್ ವಿ ಆರ್ ಓನ್ಲಿ ಮೆಷರಿಂಗ್ ದ ಎನರ್ಜಿ ಆಫ್ ಒನ್ ಮಾಲಿಕ್ಯೂಲ್. ದೆನ್ ವಿ ಆರ್ ಜನರಲೈಸಿಂಗ್ ದ ಎನರ್ಜಿ ಆಫ್ ದಿ ಕಾಂಪ್ಲೆಕ್ಸ್ ಸಿಸ್ಟಮ್. ಹೀಗೆ ಅಂದರೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮನ್ನು ಸ್ಟಡಿ ಮಾಡಲಿಕ್ಕೆ ಸಿಂಪ್ಲರ್ ಸಿಸ್ಟಮನ್ನು ಸ್ಟಡಿ ಮಾಡ್ಕೊಂಡು ಜನರಲೈಸ್ ಮಾಡುವಂಥದ್ದು. ಇದು ರಿಡಕ್ಷನ್ ಅಂತ ಆಯಿತು. ಸೊ ಇದೆರಡು ಥ್ರಸ್ಟ್. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಾದರೆ ಜಸ್ಟ್ ಮೆನ್ಷನ್ ದ ಥ್ರಸ್ಟ್ ಇನ್ ಫಿಸಿಕ್ಸ್ ಅಂತ ಹೇಳ್ತಾರೆ, 2 ಮಾರ್ಕ್ಸ್ ಕ್ವೆಶ್ಚನ್, ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಯುನಿಫಿಕೇಶನ್ ಆರ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ರಿಡಕ್ಷನ್ ಅಂತ 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ಸೊ ಇದಿಷ್ಟು ಸಫಿಷಿಯೆಂಟ್ ಆಗ್ತದೆ. ನೆಕ್ಸ್ಟು ಡೊಮೇನ್ಸ್ ಇನ್ ಫಿಸಿಕ್ಸ್, ಅಂದರೆ ಫಿಸಿಕ್ಸಲ್ಲಿ ಬರುವಂತಹ ವ್ಯಾಪ್ತಿ, ಅಂದರೆ ವ್ಯಾಪ್ತಿ ಏನೇನಿದೆ ಅಂತ. ಸೊ ಮ್ಯಾಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್, ಇಲ್ಲಿ 2 ರೀತಿಯ ವ್ಯಾಪ್ತಿ ಇರ್ತದೆ. ಒಂದು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಲಾರ್ಜ್ ಸ್ಕೇಲಲ್ಲಿ, ಇನ್ನೊಂದು ಸ್ಮಾಲ್ ಸ್ಕೇಲಲ್ಲಿ. ಈಗ ಮ್ಯಾಕ್ರೋ ಅಂತ ಹೇಳಿದ್ರೆ ದೊಡ್ಡದು ಅಂತ ಅರ್ಥ. ಮ್ಯಾಕ್ರೋಸ್ಕೋಪಿಕ್ ಸ್ಕೇಲಲ್ಲಿ ನಮಗೆ 3 ರೀತಿಯ ಫಿನಾಮಿನ, ಅಂದರೆ ಟೆರೆಸ್ಟ್ರಿಯಲ್ ಅಂತ ಹೇಳಿದ್ರೆ ಭೂಮಿ ಮೇಲೆ ಆಗುವಂಥದ್ದು, ಭೂಮಿಯಲ್ಲಿ ಬೇರೆ ಬೇರೆ ಬಾಡೀಸ್ಗಳು ಚಲಿಸ್ತಾ ಇರ್ತವೆ ಅದರ ಬಗ್ಗೆ. ಲ್ಯಾಬೊರೇಟರಿ ಅಂತ ಹೇಳಿದ್ರೆ ಲ್ಯಾಬೊರೇಟರಿಯಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತೀವಿ, ಬಾಡೀಸನ್ನು ಚಲಿಸಿ ಅದರ ಬಗ್ಗೆ ಎಕ್ಸ್ಪೆರಿಮೆಂಟನ್ನು ನಾವು ಮಾಡ್ತಾ ಇರ್ತೀವಿ. ನಂತರ ಎಸ್ಟ್ರಾನಮಿಕಲ್ ಅಂತ ಹೇಳಿದ್ರೆ ಆಕಾಶಕಾಯಗಳು, ಅಲ್ಲಿ ಬರುವಂಥ ಗ್ರಹಗಳಿರ್ಬೋದು, ನಕ್ಷತ್ರಗಳಿರ್ಬೋದು, ಅದರ ಚಲನೆಯನ್ನು ನಾವು ತಿಳ್ಕೊಳ್ಳುವಂಥದ್ದು. ಅದು ಮೈಕ್ರೋಸ್ಕೋಪಿಕ್ ಡೊಮೇನಲ್ಲಿ ಬರ್ತದೆ. ಸೊ ಇನ್ನೊಂದು ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ. ಸೊ ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂದರೆ ಅದರಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ
ಮಾಲಿಕ್ಯುಲರ್ ನ್ಯೂಕ್ಲಿಯರ್ ಫಿನಾಮಿನಾ. ಅಟಮ್ನ ಒಳಗಡೆ ನಡೆಯುವಂಥ ಫಿನಾಮಿನಾ, ಮಾಲಿಕ್ಯೂಲ್ಸ್ ನಡುವೆ ನಡೆಯುವಂಥ ಫಿನಾಮಿನಾ, ನ್ಯೂಕ್ಲಿಯಸ್ನ ಒಳಗಡೆ ಇರುವಂತಹ ಪಾರ್ಟಿಕಲ್ಸು. ನ್ಯೂಕ್ಲಿಯಸ್ಸಲ್ಲಿ ಮೇನ್ ಆಗಿ 3 ಪಾರ್ಟಿಕಲ್ಸ್ ಇದೆ, ಎಲೆಕ್ಟ್ರಾನು, ಪ್ರೋಟಾನು ಮತ್ತು ನ್ಯೂಟ್ರಾನು. ಇದರ ನಡುವೆ ನಡೆಯುವಂತಹ ಚಲನೆ. ಎಲೆಕ್ಟ್ರಾನ್ ಸುತ್ತುತ್ತಾ ಇರ್ತದೆ, ನ್ಯೂಕ್ಲಿಯಸ್ನ ಸುತ್ತಲೂ ಸುತ್ತುತ್ತಾ ಇರ್ತದೆ. ಹಾಗೆ ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಪಾರ್ಟಿಕಲ್ಸ್ ಸಹ ಅದು ಸುತ್ತುತ್ತಾ ಇರ್ತದೆ, ಬಟ್ ಅದೊಂದು ಸ್ಮಾಲ್ ಏರಿಯಾದಲ್ಲಿ ಸುತ್ತುತ್ತಾ ಇರ್ತದೆ. ಹೀಗೆ ಅದರ ಚಲನಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಈ ಮೈಕ್ರೋಸ್ಕೋಪಿಕ್ ಡೊಮೇನಲ್ಲಿ. ಸೊ 2 ಡೊಮೇನ್ಸ್ ಇದೆ. ಒಂದು ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ, ಆಮೇಲೆ ಇನ್ನೊಂದು ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ ಅಂದರೆ ಸ್ಮಾಲ್ ಸ್ಕೇಲಲ್ಲಿ, ಅದರ ಲೆಂತ್ ಚಿಕ್ಕದಾಗಿರ್ತದೆ, ಅಲ್ಲಿ ನಡೆಯುವಂಥ ಮೋಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಇದೆರಡು ಡೊಮೇನ್ಸ್ ಇನ್ ಫಿಸಿಕ್ಸ್ ಆಯಿತು. ಸೊ ಫಸ್ಟು ಥ್ರಸ್ಟ್ ಇನ್ ಫಿಸಿಕ್ಸ್ 2 ಬರ್ತದೆ, ಆಮೇಲೆ ಡೊಮೇನ್ಸ್ ಇನ್ ಫಿಸಿಕ್ಸ್ ಇದರಲ್ಲಿ ಸಹ 2 ಬರ್ತದೆ. ಮೈಕ್ರೋಸ್ಕೋಪಿಕ್ ಡೊಮೇನ್ ಮತ್ತು ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ ಹೇಳಿ 2 ಬರ್ತದೆ. ನೆಕ್ಸ್ಟ್ ನಾವು ತಿಳ್ಕೊಳ್ಳೋದೇನಂತ ಹೇಳಿದ್ರೆ, ಈಗ ಫಿಸಿಕ್ಸ್ನ ಬ್ರಾಂಚಸ್. ಸೊ ಫಿಸಿಕ್ಸಲ್ಲಿ ಮೇನ್ಲಿ ನಾವು 2 ಟೈಪ್ ಆಫ್ ಫಿಸಿಕ್ಸ್ ಇದೆ. ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ಮೊದಲಿಂದನೂ ಬಂದಿರುವಂಥದ್ದು ಫಿಸಿಕ್ಸ್. ಫಸ್ಟ್ ನಾವು ಫಿಸಿಕ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಈ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಬರುವಂತಹ ಟಾಪಿಕ್ಸ್ನ ಸ್ಟಡಿ ಮಾಡಿದ್ವಿ, ಅಂದರೆ ಫಿಸಿಕ್ಸ್ ಡೆವಲಪ್ ಆದಾಗಲಿಂದ. ಆಮೇಲೆ ಇನ್ನೊಂದಿದೆ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಈ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಬರುವಂತಹ ಆಸ್ಪೆಕ್ಟ್ಸ್ ಏನಂತ ಹೇಳಿದರೆ, ಥರ್ಮೋಡೈನಮಿಕ್ಸ್ ಇರ್ಬೋದು, ಆಮೇಲೆ ಆಪ್ಟಿಕ್ಸು, ಥರ್ಮೋಡೈನಮಿಕ್ಸ್, ಆಪ್ಟಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಇವೆಲ್ಲ ಬೇರೆ ಬೇರೆ ಬ್ರಾಂಚಸ್. ಆಮೇಲೆ ಮೆಕ್ಯಾನಿಕ್ಸ್, ಇದು ಮೇನ್ ಬ್ರಾಂಚ್ ಕ್ಲಾಸಿಕಲ್ ಫಿಸಿಕ್ಸಲ್ಲಿ, ಮೆಕ್ಯಾನಿಕ್ಸ್ ಅಂತ ಹೇಳೋದು. ಈಗ ಥರ್ಮೋಡೈನಮಿಕ್ಸ್ ಅಂತ ಹೇಳಿದೆ, ಆವಾಗಲೇ ಹೇಳಿದ್ದೆ ನಾನು, ಸ್ಟಡಿ ಆಫ್ ಫ್ಲೋ ಆಫ್ ಹೀಟ್ ಹೇಗೆ ಮೂವ್ ಆಗ್ತದೆ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಇದು ಆಪ್ಟಿಕ್ಸ್ ಅಂತ ಹೇಳಿದರೆ ಸ್ಟಡಿ ಆಫ್ ಲೈಟ್ನ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಬ್ರಾಂಚ್. ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಇದು 2 ಬ್ರಾಂಚಸ್ ಏನಿದೆಯಲ್ಲ ಅದನ್ನು ಕಂಬೈನ್ ಮಾಡಿ ಸ್ಟಡಿ ಮಾಡುವಂಥ ಒಂದು ಬ್ರಾಂಚ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಇದು ಯೂನಿಫಿಕೇಷನ್ಗೆ ಎಕ್ಸಾಂಪಲ್. ಅಂದರೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಈ ಎರಡನ್ನೂ ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಲ್ಲಿ ಬರುವಂತಹ ಲಾ ಏನು ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಇದು ಯೂನಿಫಿಕೇಷನ್ಗೆ ಒಂದು ಎಕ್ಸಾಂಪಲ್ ಸಹ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಆಮೇಲೆ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಮೋಷನ್. ಆಯಿತಾ? ಸೊ ಈ ಮೆಕ್ಯಾನಿಕ್ಸಲ್ಲಿ ನಿಮಗೆ 2 ಬರ್ತದೆ, ಡೈನಮಿಕ್ಸ್ ಮತ್ತು ಕೈನೆಟಿಕ್ಸ್. ಸೊ ಕೈನೆಮೆಟಿಕ್ಸ್ ಅಂತ ಹೇಳಿದ್ರೆ ಕೈನೆಮೆಟಿಕ್ಸ್ ಅಂತ ಹೇಳ್ತಾರೆ. ಸೊ ಕೈನೆಮೆಟಿಕ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ಯಾವ ರೀತಿ ಒಂದು ಬಾಡಿ ಚಲಿಸ್ತಾ ಇದೆ, ಹೌ ದ ಬಾಡಿ ಈಸ್ ಮೂವಿಂಗ್, ಅದು ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇದೆಯೋ ಅಥವಾ ಸರ್ಕ್ಯುಲರ್ ಮೋಷನು, ಆಕ್ಸಿಲೇಟರಿ ಟು ಆ್ಯಂಡ್ ಫ್ರೋ ಮೋಷನ್ಗೆ ನಾವು ಆಕ್ಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ. ಹೀಗೆ ಯಾವ ರೀತಿಯ ಮೋಷನನ್ನು ಅದು ತೋರಿಸ್ತಾ ಇದೆ ಅನ್ನೋದನ್ನು ಹೇಳ್ತೀವಿ. ಡೈನಮಿಕ್ಸ್ ಅಂತ ಹೇಳಿದರೆ ಅದರ ಕಾಸ್, ಅದು ಯಾಕೆ ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗಬೇಕು, ಅದು ಯಾಕೆ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಆಗ್ತಾ ಇದೆ ಬಾಡಿ, ಅಥವಾ ಯಾಕೆ ಅದು ಆಕ್ಸಿಲೇಟ್ ಆಗ್ತಾ ಇದೆ, ಇದನ್ನೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತದೆ. ಸೊ ಇದಕ್ಕೆ ಕಾರಣ ಅದರ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಆಗಿರ್ತದೆ. ಅದು ಯಾವ ರೀತಿಯ ಫೋರ್ಸ್ ಆಗಿರ್ತದಲ್ಲ ಅದರ ಬೇಸಿಸ್ ಮೇಲೆ ಅದು ಆ ರೀತಿಯ ಮೋಷನನ್ನು ತೋರಿಸ್ತದೆ. ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಬ್ರ್ಯಾಂಚ್. ಮೆಕ್ಯಾನಿಕ್ಸಲ್ಲಿ ಒಂದು ಬ್ರ್ಯಾಂಚ್ ಡೈನಮಿಕ್ಸು. ಮೆಕ್ಯಾನಿಕ್ಸ್ ಅಂದರೆ ಜನರಲಿ ಸ್ಟಡಿ ಆಫ್ ಮೋಷನ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಒಂದು ಅದು ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ ಅಧ್ಯಯನ ಮಾಡ್ತದೆ ಕೈನೆಮ್ಯಾಟಿಕ್ಸು. ಡೈನಮಿಕ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದು ಯಾಕೆ ಹಾಗೆ ಮೂವ್ ಆಗ್ತದೆ ಅಂತ ಹೇಳಿ ಅಧ್ಯಯನ ಮಾಡುವಂಥದ್ದು. ಇದು ಬೇರೆ ಬೇರೆ ಬ್ರಾಂಚಸ್ಸು. ಇದು ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಬರ್ತದೆ. ಈಗ ನಾವು ಕ್ವಾಂಟಮ್ ಫಿಸಿಕ್ಸಿಗೆ ನೋಡಲಿಕ್ಕೆ ಹೋದರೆ ಅಟಮಿಕ್ ಫಿಸಿಕ್ಸ್, ಅಟಮಿಕ್, ನ್ಯೂಕ್ಲಿಯರ್ ಮತ್ತು ಮಾಲಿಕ್ಯುಲರ್, ಅಂದರೆ ಇದು ಸ್ಮಾಲ್ ಸ್ಕೇಲ್ ಮೈಕ್ರೋಸ್ಕೋಪಿಕ್ ಡೊಮೇನಲ್ಲಿ ನ್ಯೂಕ್ಲಿಯರ್ ಮತ್ತು ಮಾಲಿಕ್ಯುಲರ್. ಇದು 3 ಇದು ಬರ್ತದೆ, ಅಟೋಮಿಕ್, ನ್ಯೂಕ್ಲಿಯರ್ ಮತ್ತು ಮಾಲಿಕ್ಯುಲರ್ ಅಂತ ಹೇಳಿ ಈ 3 ಬ್ರಾಂಚಸ್ ಬರ್ತದೆ ಇದರಲ್ಲಿ ಕ್ವಾಂಟಮ್ ಫಿಸಿಕ್ಸಲ್ಲಿ. ಸೊ ಇದು ನಂತರ ಡೆವಲಪ್ ಆದಂತಹ ಫಿಸಿಕ್ಸ್. ಫಸ್ಟ್ ಬಂದಂತಹ ಫಿಸಿಕ್ಸು ಕ್ಲಾಸಿಕಲ್ ಫಿಸಿಕ್ಸು, ಅಂದರೆ ಈಗ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು. ಅವಾಗೆಲ್ಲ ಅಷ್ಟೊಂದು ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ ಈ ಅಟೋಮಿಕ್ ಫಿನಾಮಿನಾ ಅಥವಾ ನ್ಯೂಕ್ಲಿಯರ್ ಫಿನಾಮಿನಾ, ಮಾಲಿಕ್ಯುಲರ್ ಫಿನಾಮಿನಾ ಎಲ್ಲ ತಿಳ್ಕೊಳ್ಳಿಕ್ಕೆ ಅಂತಹದ್ದು ಇರಲಿಲ್ಲ. ಸೊ ಮೊದಲು ಡೆವಲಪ್ ಆಗಿರುವಂಥ ಫಿಸಿಕ್ಸು ಅದು ಕ್ಲಾಸಿಕಲ್ ಫಿಸಿಕ್ಸು. ಕ್ಲಾಸಿಕಲ್ ಫಿಸಿಕ್ಸಲ್ಲಿ ನಿಮಗೆ ಥರ್ಮೋಡೈನಮಿಕ್ಸ್ ಬರ್ತದೆ, ಆಪ್ಟಿಕ್ಸ್ ಬರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬರ್ತದೆ, ಮೆಕ್ಯಾನಿಕ್ಸಲ್ಲಿ ಮತ್ತು ಬೇರೆ ಬೇರೆ ಬ್ರಾಂಚಸ್ ಇದೆ, ಡೈನಮಿಕ್ಸು, ಕೈನೆಮೆಟಿಕ್ಸು ಅಂತ ಬೇರೆ ಬೇರೆ ಬ್ರಾಂಚಸ್ ಇದೆ.
ಆಮೇಲೆ ಕ್ವಾಂಟಮ್ ಫಿಸಿಕ್ಸ್, ಇದರಲ್ಲಿ ಅಟಾಮಿಕ್ ಫಿಸಿಕ್ಸು, ನ್ಯೂಕ್ಲಿಯರ್ ಫಿಸಿಕ್ಸು ಮತ್ತು ಮಾಲಿಕ್ಯುಲರ್ ಫಿಸಿಕ್ಸ್ ಅಂತ ಬರ್ತದೆ. ಇದಿಷ್ಟು ಬ್ರಾಂಚಸ್ ಆಫ್ ಫಿಸಿಕ್ಸ್ ಆಯಿತು. ನೆಕ್ಸ್ಟ್ ಫಿಸಿಕ್ಸ್ ಮತ್ತು ಟೆಕ್ನಾಲಜಿ ಏನು ಅಂತ ನೋಡಿ. ಫಿಸಿಕ್ಸ್ ಅಂದ್ರೇನು, ಟೆಕ್ನಾಲಜಿ ಅಂತ ಹೇಳಿ. ಫಿಸಿಕ್ಸಲ್ಲಿ ನಿಮಗೆ ಬರುವಂಥದ್ದು ಬೇಸಿಕ್ ಲಾಸ್, ಕೆಲವೊಂದು ಲಾಸ್ ಇರ್ತದೆ, ಅದರ ಬಗ್ಗೆ ನೀವು ಸ್ಟಡಿ ಮಾಡ್ತೀವಿ. ಈ ಲಾಸಿಂದ ನಾವು ಈ ಲಾಸನ್ನು ಉಪಯೋಗಿಸ್ಕೊಂಡು ಅದನ್ನು ಬಳಸ್ಕೊಂಡು ಅದರಿಂದ ಹೊಸ ವಸ್ತುವನ್ನು ನಾವು ಆವಿಷ್ಕಾರ ಮಾಡ್ತೀವಿ. ಉದಾಹರಣೆಗೆ ಲಾ ಆಫ್ ಮೋಷನ್. ಫಸ್ಟು ಸ್ಟ್ರೇಟ್ ಲೈನ್ ಮೋಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸ್ಟ್ರೇಟ್ ಲೈನ್ ಮೋಷನ್ ಈಗ ಸ್ಟಾರ್ಟಿಂಗಲ್ಲಿ ವೀಲ್ ಅಂದರೆ ಚಕ್ರ ಅದರ ಡಿಸ್ಕವರಿ ಆಗಿರಲಿಲ್ಲ. ಆವಾಗ ಅವರು ಸ್ಟ್ರೇಟ್ ಲೈನ್ ಮೋಷನ್ ಅಂದರೆ ಒಂದು ಬಾಡಿ ಇದೆ, ಅದನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ರು ಅಂದರೆ ಕೊಡೋಣ. ಸೊ ಹಾಗೆ ಎಳ್ಕೊಂಡು ಹೋಗುವಾಗ ಇದು ಸ್ಟ್ರೇಟ್ ಲೈನ್ ಮೋಷನ್ ಇದೆ. ಹೀಗೆ ಎಳ್ಕೊಂಡು ಹೋದರೆ ಅದು ಹೀಗೆ ಹೋಗ್ತಾ ಇರ್ತದೆ. ದಿಸ್ ಇಸ್ ಸ್ಟ್ರೇಟ್ ಲೈನ್ ಮೋಷನ್. ಸೊ ಇದು ಲಾಸ್ ಆಫ್ ಮೋಷನಲ್ಲಿ ಬರುವಂಥದ್ದು. ಸೊ ಸ್ಟ್ರೇಟ್ ಲೈನ್ ಮೋಷನಿಗಾದರೆ ಹೆಚ್ಚು ಫೋರ್ಸ್ ಬೇಕಾಗ್ತದೆ. ಅದರ ಒಂದು ಬಾಡಿಯನ್ನು ಒಂದು ಸ್ಟ್ರೇಟ್ ಲೈನಲ್ಲಿ ಹೀಗೆ ಎಳ್ಕೊಂಡು ಬರಬೇಕಾದ್ರೆ ಆವಾಗ ನಮ್ಗೆ ಏನಾಗ್ತದೆ, ಹೆಚ್ಚು ಫೋರ್ಸ್ ಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ. ಸೊ ಅದು ಡೈನಮಿಕ್ಸಲ್ಲಿ ಬರ್ತದೆ, ಅದು ಯಾಕೆ ಹಾಗಾಗ್ತದೆ ಅಂತ ಹೇಳಿ. ಆವಾಗ ಈ ಲಾಸ್ ಆಫ್ ಮೋಷನ್ ಬಗ್ಗೆ ಸ್ಟಡಿ ಮಾಡಿದಾಗ, ಡೈನಮಿಕ್ಸ್ ಬಗ್ಗೆ ಸ್ಟಡಿ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಇಲ್ಲಿ ಹೆಚ್ಚು ಫೋರ್ಸ್ ಬೇಕು. ಈಗ ಟೆಕ್ನಾಲಜಿ ಅಂತ ಹೇಳಿದರೆ ನಮಗೆ ಬೇಕಾಗಿರುವಂತಹ ಡಿವೈಸನ್ನು ಸಿಂಪಲ್, ತುಂಬ ಸುಲಭ ರೀತಿಯಲ್ಲಿ ಮಾಡುವಂಥದ್ದು. ನಮಗೆ ಹೆಚ್ಚು ಸ್ಟ್ರೈನ್ ಆಗಿದೆ, ಹೆಚ್ಚು ಫೋರ್ಸ್ ನಮ್ಮಿಂದ ಯೂಸ್ ಆಗಿದ್ದ ಹಾಗೆ, ಅಥವಾ ನಾವು ಅದರ ಮೇಲೆ ಹೆಚ್ಚು ಪವರನ್ನು ನಾವು ಖರ್ಚು ಮಾಡಿದೇ ನಮ್ಗೆ ಯಾಕೆ ಕೆಲಸ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈಗ ಇಲ್ಲಿ ಬಂದಂಥ ಟೆಕ್ನಾಲಜಿ ಅಂತ ಹೇಳಿದರೆ ವೀಲ್. ನಂತರ ಒಂದು ಸರ್ಕ್ಯುಲರ್ ಮೋಷನ್, ಇದಕ್ಕೆ ಒಂದು ವೀಲನ್ನು ಅಟ್ಯಾಚ್ ಮಾಡಿದಾಗ ಇದನ್ನು ಹೀಗೆ ಪುಲ್ ಮಾಡಿದ್ವಿ, ಆವಾಗ ಅದು ಸರಳವಾಗಿ ಅಂದರೆ ಕಡಿಮೆ ಫೋರ್ಸಿಂದ ಮೂವ್ ಆಗುತ್ತೆ. ಉದಾಹರಣೆಗೆ ಈಗ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಲಗೇಜ್ ಎಲ್ಲ ಇರ್ತದೆ ನಿಮ್ಮದು, ಆ ಲಗೇಜನ್ನು ಹೀಗೆ ನೀವು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಆವಾಗ ನಿಮಗೆ ತುಂಬ ಸುಸ್ತಾಗ್ತದೆ. ಯಾಕಂದರೆ ನಿಮ್ಮಿಂದ ಅದು ಹೆಚ್ಚು ವರ್ಕನ್ನು ತಗೊಳ್ತದೆ. ಆದರೆ ಅದಕ್ಕೆ ಈಗ ನೋಡಿ ಚಕ್ರ ಇರ್ತದೆ, ಟ್ರಾಲಿ ಸುಟ್ಕೇಸಿಗೆಲ್ಲ, ಅದನ್ನು ಹೀಗೆ ನೀವು ಜಸ್ಟ್ ಹೇಳ್ಕೊಂಡು ಹೋಗ್ತೀರಾ, ಅಷ್ಟೇ ವೇಟನ್ನು ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಒಂದು ಕಡೆಗೆ ಇನ್ನೊಂದು ಕಡೆಗೆ. ಆದರೆ ಆವಾಗ ನೀವು ಮಾಡುವಂಥ ವರ್ಕ್ ಏನಾಗಿರ್ತದೆ, ಕಡಿಮೆ, ನಿಮ್ಗೆ ಅಷ್ಟು ಸುಸ್ತು ಅನಿಸೋದಿಲ್ಲ ಹಾಗೆ ಅದನ್ನು ಹೇಳ್ಕೊಂಡು ಹೋಗಬೇಕಾದ್ರೆ. ಆದರೆ ಜಸ್ಟ್ ಅದಕ್ಕೆ ವೀಲ್ಸ್ ಇಲ್ಲದೇ ನೀವು ಅದನ್ನು ಹೇಳ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆವಾಗ ನೀವು ಹೆಚ್ಚು ಫೋರ್ಸನ್ನು ಅದರ ಮೇಲೆ ಅಪ್ಲೈ ಮಾಡಬೇಕಾಗ್ತದೆ. ಅಂತ ಹೇಳಿದ್ರೆ ಇಲ್ಲಿ ಇದು ಸ್ಟ್ರೇಟ್ ಲೈನ್ ಮೋಷನ್ ಆಯಿತು, ಇದು ಸರ್ಕ್ಯುಲರ್ ಮೋಷನ್. ಅಂದರೆ ಸರ್ಕ್ಯುಲರ್ ಮೋಷನಿಂದಾಗಿ ಅದಕ್ಕೆ ಫೋರ್ಸ್ ಕಡಿಮೆ ಬೇಕಾಗ್ತದೆ ಹೇಳೋದು ಲಾಸ್ ಆಫ್ ಮೋಷನ್ ಅಂತ ಹೇಳೋದ್ರಲ್ಲಿ ಫಿಸಿಕ್ಸ್ ಅದರಿಂದ ಗೊತ್ತಾಯಿತು. ಅದರಿಂದ ಏನು ಟೆಕ್ನಾಲಜಿ ಡೆವಲಪ್ ಆಯಿತು, ವೀಲ್ ಎಂಬ ಒಂದು ಟೆಕ್ನಾಲಜಿ ಡೆವಲಪ್ ಆಯಿತು. ಈಗ ನೀವು ಬಾವಿಯಿಂದ ನೀರನ್ನು ಎತ್ತಬೇಕಾದ್ರೆ, ಹೀಗೆ ನೀವು ಹಗ್ಗದಿಂದ ಎತ್ತಬೇಕಾದ್ರೆ ಅವಾಗ ಏನಾಗ್ತದೆ, ನಿಮಗೆ ಹೆಚ್ಚು ಫೋರ್ಸ್, ಹೆಚ್ಚು ವರ್ಕನ್ನು ಮಾಡಬೇಕಾಗ್ತದೆ. ಆದರೆ ನೀವು ಅದನ್ನೇ ಒಂದು ರಾಟೆ ಹಾಕಿ ಅದಕ್ಕೆ ಹಗ್ಗ ಹಾಕಿ ನೀವು ನೀರನ್ನು ಎತ್ತಿದವಾಗ ಆವಾಗ ನಿಮಗೆ ಕಡಿಮೆ ಫೋರ್ಸ್ ಬೇಕಾಗ್ತದೆ. ಸೊ ಈಗ ನೀವು ಯಾವುದನ್ನು ಮಾಡ್ತಾ ಇಲ್ಲ, ಇದು ಕೈಯಿಂದ ಎತ್ತುವುದೂ ಇಲ್ಲ, ರಾಟೆಯಿಂದ ಎತ್ತುವುದೂ ಇಲ್ಲ. ಈಗೇನಿದ್ರು ಪಂಪ್, ಜಸ್ಟ್ ನೀವು ಈಗ ಆನ್ ಮಾಡಿದ್ರೆ ಆಯಿತು, ಅಲ್ಲಿ ಪಂಪ್ನಲ್ಲಿರುವಂಥ ವೀಲ್ಸ್ ತಿರುಗಿ, ಅದು ಟೆಕ್ನಾಲಜಿ. ಈಗ ಪಂಪ್ ಅಂತ ಹೇಳೋದು ಲೇಟೆಸ್ಟ್ ಟೆಕ್ನಾಲಜಿ. ಸೊ ಅದರಿಂದ ನಿಮಗೆ ಇನ್ನೂ ಸಹ ಕೆಲಸ ಕಡಿಮೆ ಆಗಿದೆ. ನಿಮಗೆ ನೀರು ಒಂದು 5 ನಿಮಿಷದಲ್ಲಿ ನಿಮ್ಮ ಟ್ಯಾಂಕಲ್ಲಿ ನೀರು ತುಂಬ ಹೋಗ್ತದೆ. ಆದರೆ ಅದೇ ನೀವು ಬಾವಿಯಿಂದ ಎತ್ತಬೇಕು ಅಂತ ಹೇಳಿದರೆ ಆವಾಗ ಬಾವಿಯಿಂದ ಎತ್ತುವುದು ಅಂದರೆ ಇದು ಸ್ಟ್ರೇಟ್ ಲೈನ್ ಮೋಷನ್. ಆಮೇಲೆ ಎರಡನೇ ಟೆಕ್ನಾಲಜಿ ಅಂತ ಹೇಳಿದರೆ ಅದು ರಾಟೆ, ಅದು ವೀಲ್. ಅದನ್ನು ಉಪಯೋಗಿಸಿದಾಗ ನಿಮಗೆ ಸ್ವಲ್ಪ ಕಡಿಮೆ ಫೋರ್ಸ್ ಅಥವಾ ಕಡಿಮೆ ವರ್ಕ್ನ ಅವಶ್ಯಕತೆ ಬೇಕು. ಈಗ ಪಂಪ್ ಆನ್ ಮಾಡಲಿಕ್ಕೆ ಎಷ್ಟು ವರ್ಕೆ ಬೇಡ, ಜಸ್ಟ್ ನೀವು ಸ್ವಿಚ್ ಆನ್ ಮಾಡಿದರೆ ಆಯಿತು. ಸೊ ನಿಮಗೆ ನೀರು ಬರ್ತದೆ. ಇದಕ್ಕೆಲ್ಲ ನಾವು ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಈ ಟೆಕ್ನಾಲಜಿ ಅಂತ ಹೇಳಿದರೆ ಏನು, ಅಪ್ಲಿಕೇಶನ್ ಆಫ್ ಫಿಸಿಕಲ್ ಲಾ, ಫಿಸಿಕ್ಸ್ನ ಲಾಸನ್ನು ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ ಮತ್ತು ಒಂದು ಹೊಸತನ್ನು ಆವಿಷ್ಕಾರ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ, ಅದಕ್ಕೆ ಟೆಕ್ನಾಲಜಿ ಅಂತ ಕರಿತೀವಿ. ಈಗ ಮೊದಲೆಲ್ಲ ನಿಮಗೆ ಟಿ ವಿ ನೋಡಿ, ಇಷ್ಟು ದೊಡ್ಡದು ಡೋಮ್ ಶೇಪ್ಡ್ ಟಿ ವಿ ಬರ್ತಿತ್ತು, ಅದರಲ್ಲಿ ಏನೋ ಒಂದು ಟ್ಯೂಬ್ ಎಲ್ಲ ಇರ್ತಿತ್ತು. ಈಗ LED ಹೀಗೆ ಅಂದರೆ ಟೆಕ್ನಾಲಜಿ. ಅದೇ ರೀತಿಯ ವರ್ಕನ್ನು ನಾವು ಬೇರೆ ಕಡಿಮೆ ಶ್ರಮದಿಂದ ಅಥವಾ ಕಡಿಮೆ ಸ್ಪೇಸಿಂದ, ಕೆಲವೊಮ್ಮೆ ಸ್ಪೇಸ್ ಪ್ರಾಬ್ಲಮೇ ಇರ್ತದೆ, ಅದರಿಂದ ಹೇಗೆ ಪಡಿಬೋದು ಅಂತ. ಈಗ ಟಿ ವಿ ಮೊದಲು ಡೋಮ್ ಶೇಪ್ಡ್ ಟಿ ವಿ ಇತ್ತು, ಆವಾಗ ಅದಕ್ಕೆ ಹೆಚ್ಚು ಸ್ಪೇಸ್ ಬೇಕಾಗ್ತದೆ, ಮತ್ತು ಅದು ಅದರ ಡ್ಯೂರಾಬಿಲಿಟಿ ಸಹ, ಅದರ ಕ್ವಾಲಿಟಿ ಸಹ ಅಷ್ಟು ಚೆನ್ನಾಗಿರಲಿಲ್ಲ. ಈಗ LED ಅಂಥದ್ದೆಲ್ಲ ಟಿ ವಿ ಬಂದಿದೆ, ಅದರಿಂದಾಗಿ ಏನಾಗಿದೆ, ಸ್ಪೇಸ್ ಸಹ ಕಡಿಮೆ ಆಗಿದೆ, ಲೈಟ್ ವೆಯ್ಟು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಒಳ್ಳೆಯದಾಗ್ತದೆ, ಮತ್ತು ಅದರ ಕ್ವಾಲಿಟಿ ಸಹ ಒಳ್ಳೆಯದಿರ್ತದೆ. ಸೊ ಇದು ಟೆಕ್ನಾಲಜಿ. ಇಲ್ಲಿ ನಾವು ಫಿಸಿಕ್ಸ್ನಲ್ಲಿ ಬರುವಂಥ ಲಾಸನ್ನು ಉಪಯೋಗಿಸ್ಕೊಂಡು ಆ ಟೆಕ್ನಾಲಜಿಯನ್ನು ನಾವು ಡೆವಲಪ್ ಮಾಡಿದ್ದೀವಿ. ಹೀಗೆ ಸುಮಾರಷ್ಟು ಎಕ್ಸಾಂಪಲ್ ಉಂಟು. ಒಂದೆರಡು ಎಕ್ಸಾಂಪಲನ್ನು ಹೇಳ್ತೀನಿ. ನಿಮಗೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲನ್ನು ಬರೀಲಿಕ್ಕೆ ಕೇಳ್ತಾರೆ.
ಈಗ ನಾನು ಥರ್ಮೋಡೈನಮಿಕ್ಸ್, ಇದು ಫಿಸಿಕ್ಸು, ಥರ್ಮೋಡೈನಮಿಕ್ಸ್ ಅಂತ ಹೇಳೋದು ಫಿಸಿಕ್ಸು. ಇದರಿಂದ ಡೆವಲಪ್ ಆದಂತಹ ಟೆಕ್ನಾಲಜಿ ಅಂತ ಹೇಳಿದ್ರೆ ಸ್ಟೀಮ್ ಇಂಜಿನ್. ಸೊ ಈ ಸ್ಟೀಮ್ ಇಂಜಿನಿಂದಾಗಿ ಬ್ರಿಟನ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನೇ ಆಯಿತು. ಸ್ಟೀಮ್ ಇಂಜಿನಿಂದಾಗಿ ಇಂಡಸ್ಟ್ರೀಸ್ಗಳು ಕಡಿಮೆ ಟೈಮಲ್ಲಿ ಹೆಚ್ಚು ಕಡಿಮೆ ಶ್ರಮದಿಂದ ಹೆಚ್ಚು ಅಂದರೆ ಪ್ರೊಡಕ್ಷನನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಸೊ ಇದರ ಹಿಂದೆ ಇರುವಂತಹ ಫಿಸಿಕ್ಸ್ ಏನಂತ ಹೇಳಿದ್ರೆ ಥರ್ಮೋಡೈನಮಿಕ್ಸ್. ಈ ಥರ್ಮೋಡೈನಮಿಕ್ಸನ್ನು ನಾವು ಫಿಸಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ. ಸ್ಟೀಮ್ ಇಂಜಿನನ್ನು ಡೆವಲಪ್ ಮಾಡಲಿಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ. ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಇದು ಫಿಸಿಕ್ಸು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ಫಿಸಿಕ್ಸ್. ಇದರಿಂದ ಡೆವಲಪ್ ಆದಂತಹ ಟೆಕ್ನಾಲಜಿ ಟಿವಿ, ರೇಡಿಯೋ, ಕಮ್ಯುನಿಕೇಷನ್, ಈಗ ವೈರ್ಲೆಸ್ ಕಮ್ಯುನಿಕೇಷನ್, ಮೊಬೈಲ್, ಇವೆಲ್ಲ ಯಾವುದರಿಂದ ಆಗ್ತದೆ? ವೇವ್ಸ್ಗಳಿಂದ ಆಗುವಂಥದ್ದು. ಸೊ ಅದರ ಹಿಂದಿರುವಂಥ ಫಿಸಿಕ್ಸ್ ಏನಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ನಂತರ ಇದು ಟೆಕ್ನಾಲಜಿ. ಇದು ಉದಾಹರಣೆಗೆ ಏನಾದರೂ ಮೊದಲು ಪ್ರಿಂಟ್ ಮಾಡಬೇಕಾದ್ರೆ ನಾವು ಏನೇನು ಪ್ರಿಂಟ್ ಮಾಡಬೇಕು, ಅದಕ್ಕೆಲ್ಲ ಟೈಪ್ ಮಾಡಬೇಕು, ಅದನ್ನೆಲ್ಲವನ್ನು ಮಾಡ್ತೀವಿ. ಒಂದು ಕಾಪಿಯನ್ನು ರೆಡಿ ಮಾಡ್ತೀವಿ. ಇದು ಫಿಸಿಕ್ಸ್ ಅಂತ ಹೇಳ್ಬೋದು. ನಂತರ ಅದರಿಂದಾಗಿ ನಮಗೆ ಅನೇಕ ಅಂಥದ್ದೇ ಕಾಪೀಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಪ್ರಿಂಟ್ ಮಾಡಿದರೆ ಆಯಿತು. ಆ ವಿಷಯ ಒಂದೇ, ವಿಷಯ ಗ್ಯಾದರ್ ಮಾಡುವಂಥ ಕೆಲಸವನ್ನು ಫಿಸಿಕ್ಸ್ ಮಾಡ್ತದೆ. ಅದರ ಉಪಯೋಗ ಪಡ್ಕೊಳ್ಳೋದಕ್ಕೆ ನಾವು ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಹೀಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದಾಗಿ ಟಿವಿ, ರೇಡಿಯೋ ಇದನ್ನೆಲ್ಲವನ್ನು ನಾವು ಡಿಸ್ಕವರ್ ಮಾಡಿದ್ವಿ. ಆಮೇಲೆ ಲೈಟ್, ಈ ಲೈಟ್ ಫಿಸಿಕ್ಸಲ್ಲಿ ಬರುವಂತಹ ಲೈಟ್ ಕಾನ್ಸೆಪ್ಟನ್ನು ತಿಳ್ಕೊಂಡಾಗ ನಮಗೆ ಆಪ್ಟಿಕಲ್ ಫೈಬರ್ಸನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯವಾಯಿತು. ಸೊ ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳಿದ್ರೆ ಇದು ಲೈಟ್ನ ಫಿನಾಮಿನಾ ಮೇಲೆ ಬೇಸ್ ಆಗಿರುವಂಥ ಒಂದು ಫೈಬರ್, ಇದು ಕೇಬಲ್ ವೈರ್. ಸೊ ಇದರಿಂದ ನಮಗೆ ತುಂಬ ಕಮ್ಯುನಿಕೇಷನ್ಗೆ ಇದು ತುಂಬ ಹೆಲ್ಪ್ ಮಾಡ್ತದೆ. ಯಾಕೆಂದರೆ ಇದರಿಂದ ಆಗುವಂತಹ ಹಾನಿನೂ ಕಡಿಮೆ ಆಗಿರ್ತದೆ, ಡ್ಯಾಮೇಜ್ ಅಂದರೆ ಡಿಸ್ಟ್ರಕ್ಷನು ಕಡಿಮೆ ಆಗಿರ್ತದೆ ಆಪ್ಟಿಕಲ್ ಫೈಬರ್ಸ್ ಯೂಸ್ ಮಾಡೋದ್ರಿಂದ. ಮತ್ತು ಪವರ್ ಸಹ ಹೆಚ್ಚು ಹೆಚ್ಚು ಟ್ರಾನ್ಸ್ಮಿಟ್ ಆಗ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ನಾರ್ಮಲ್ ಮೆಥಡ್ ಅಂತ ಹೇಳಿದರೆ ನಾವು ವೈರ್ಸ್ ಮುಖಾಂತರ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ಯೂಸ್ ಮಾಡಿದರೆ ನಮಗೆ ಅದರಿಂದ ಉಂಟಾಗುವ ಅನಾಹುತಗಳನ್ನು ತಪ್ಪಿಸ್ಬೋದು ಮತ್ತು ಹೆಚ್ಚು ಪವರನ್ನು ಕಡಿಮೆ ಟೈಮಲ್ಲಿ ನಾವು ಕಳಿಸ್ಬೋದು. ಹಾಗಾಗಿ ಈ ಆಪ್ಟಿಕಲ್ ಫೈಬರ್ ಅಂತ ಹೇಳೋದು ಟೆಕ್ನಾಲಜಿ. ಅದರ ಹಿಂದಿರುವಂತಹ ಬೇಸಿಕ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಲೈಟು, ಅದು ಫಿಸಿಕ್ಸ್. ಸೊ ಇದು ಫಿಸಿಕ್ಸ್ ಮತ್ತು ಟೆಕ್ನಾಲಜಿ. ಸೊ ಫಿಸಿಕ್ಸ್ ಅಂತ ಹೇಳಿದರೆ ನಾವು ಕಚ್ಚಾ ವಸ್ತು ಅಂತ ಹೇಳ್ಬೋದು. ಈಗ ಒಂದು ಇಂಡಸ್ಟ್ರಿಗೆ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಚ್ಚಾ ವಸ್ತು ಬೇಕಾಗ್ತದೆ, ಅದು ನಮಗೆ ಫಿಸಿಕ್ಸ್ ಪ್ರೊವೈಡ್ ಮಾಡ್ತದೆ. ಟೆಕ್ನಾಲಜಿ ನಮಗೆ ಆ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡ್ತದೆ. ಸೊ ಇದು ಫಿಸಿಕ್ಸ್ ಮತ್ತು ಟೆಕ್ನಾಲಜಿ. ಇನ್ನು ಕೆಲವೊಂದು ತುಂಬ ಎಕ್ಸಾಂಪಲ್ಸ್ ಉಂಟು, ಅದನ್ನು ನಿಮಗೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಇದರ ಬಗ್ಗೆ 1 ಮಾರ್ಕ್ಸ್ ಕ್ವೆಶ್ಚನನ್ನು ಕೇಳ್ತಾರೆ. ನೆಕ್ಸ್ಟ್, ನೇಚರ್ ಆಫ್ ಫಿಸಿಕಲ್ ಲಾಸ್. ಈ ಫಿಸಿಕಲ್ ಲಾಸ್ ಹೇಗಿರ್ತದೆ ಅಂತ ಹೇಳಿದ್ರೆ ದ ಫಿಸಿಕಲ್ ಲಾಸ್ ಆರ್ ಕನ್ಸರ್ವೇಟಿವ್. ಅಂದರೆ ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಉದಾಹರಣೆಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ಸೊ ಮೊಮೆಂಟಮ್ ಅಂತ ಹೇಳಿದ್ರೆ ಸಂವೇಗ, ಇದು ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಸೊ ಈ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಏನಿದೆಯಲ್ಲ, ಒಂದು ಬಾಡಿಯ ಮೊಮೆಂಟಮ್ ಏನಾಗಿದೆಯಲ್ಲ ಅದು ಕಾನ್ಸ್ಟೆಂಟ್ ಆಗಿರ್ತದೆ, ಅದು ಟೈಮ್ ಜೊತೆಗೆ ಚೇಂಜ್ ಆಗೋದಿಲ್ಲ, ಅದು ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಹಾಗೆ ಒಂದು ಬಾಡಿಯ ಎನರ್ಜಿ ಅಂದರೆ ಟೋಟಲ್ ಎನರ್ಜಿ ಅದು ಸಹ ಚೇಂಜ್ ಆಗೋದಿಲ್ಲ ಟೈಮ್ ಜೊತೆಗೆ, ಅದು ಕಾನ್ಸ್ಟೆಂಟ್ ಆಗಿ ಇರ್ತದೆ. ಅದಕ್ಕೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಆಮೇಲೆ ಕನ್ಸರ್ವೇಷನ್ ಆಫ್ ಚಾರ್ಜ್, ಒಂದು ಬಾಡಿಯಲ್ಲಿರುವಂಥ ಚಾರ್ಜ್ ಅದು ಸಹ ಕಾನ್ಸ್ಟೆಂಟ್ ಆಗಿರ್ತದೆ, ಅದು ಸಹ ಚೇಂಜ್ ಆಗೋದಕ್ಕೆ ಕನ್ಸರ್ವೇಷನ್. ಅಂದರೆ ಈ ಫಿಸಿಕ್ಸಲ್ಲಿ ಬರುವಂಥ ಎಲ್ಲ ಲಾಸು ಕನ್ಸರ್ವೇಟಿವ್, ಅದು ಹಾಗೆ ಇರ್ತದೆ, ಅಂದರೆ ಚೇಂಜ್ ಆಗೋದಿಲ್ಲ ಅಂತ ಅರ್ಥ. ಅದರಲ್ಲಿ ಬರುವಂತಹ ಆಸ್ಪೆಕ್ಟ್ಸು ಚೇಂಜ್ ಆಗೋದಿಲ್ಲ. ಸೊ ಫಿಸಿಕಲ್ ಲಾಸ್ ಆರ್ ಕನ್ಸರ್ವೇಟಿವ್, ಇದು ಒಂದು ನೇಚರ್ ಆಫ್ ಫಿಸಿಕಲ್ ಲಾಸ್. ಸೊ ಈಗ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಮೇನ್ ಕಾನ್ಸೆಪ್ಟ್ ಬರ್ತದೆ, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಹೆಚ್ಚಾಗಿ ಇದರ ಮೇಲೆ ನಿಮಗೆ ಕ್ವೆಶನ್ಸ್ ಬರ್ತದೆ. ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಟಾಪಿಕಲ್ಲಿ ನಿಮಗೆ ಇದರ ಮೇಲೆ 2 ಮಾರ್ಕ್ಸ್ ಕ್ವೆಶನ್ ಬರ್ತದೆ. ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್, ನೇಚರಲ್ಲಿರುವಂತಹ 4 ಬೇಸಿಕ್ ಫೋರ್ಸಸ್, 4 ಫೋರ್ಸಸ್ ಇದೆ. ಇದಕ್ಕೆ ಫಂಡಮೆಂಟಲ್ ಫೋರ್ಸಸ್ ಅಂತ ಕರೀತೀವಿ. ಫಸ್ಟ್ ಫೋರ್ಸ್ ಏನಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಏನಂತ ಹೇಳಿದರೆ ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 ಬಾಡೀಸ್. ಜನರಲಿ one body is earth, ಅಂದರೆ ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ earth and another body. ಇದಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ.
ಈಗ ಎರಡು ಫೋರ್ಸು ಎರಡು ಬಾಡೀಸಲ್ಲಿ ಒಂದು ಬಾಡಿ ಅರ್ಥೇ ಆಗಿರ್ಬೇಕಂತ ಏನಿಲ್ಲ, ಬಟ್ ಜನರಲಿ ನಾವು ಗ್ರಾವಿಟಿ ಅಂತ ಹೇಳಬೇಕಾದ್ರೆ ಅರ್ತ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಒಂದು ಬಾಡಿ, ಇನ್ನೊಂದು ಸಾಮಾನ್ಯವಾದ ಬಾಡಿ. ಇದು ಯಾವುದೇ ಎರಡು ಬಾಡಿಯ ನಡುವಿನ ಫೋರ್ಸು ಸಹ ಆಗಿರ್ಬೋದು, ಗ್ರಾವಿಟೇಷನ್ ಫೋರ್ಸ್. ಅದು ಇನ್ನೊಂದು ಬಾಡಿ ಅರ್ಥೇ ಆಗಿರಬೇಕು ಅಂತ ಕಂಡೀಷನ್ಸ್ ಏನಿಲ್ಲ, ಬಟ್ ಜನರಲಿ ನಾವು ಹೇಳಬೇಕಾದ್ರೆ ಒಂದು ಬಾಡಿ ಅರ್ತು, ಯಾಕೆಂತ ಹೇಳಿದ್ರೆ ತುಂಬ ಜಾಸ್ತಿ ಮಾಸ್ ಇರುವಂಥ ಬಾಡಿ ನಮ್ಮ ಅರ್ತ್ ಮೇಲೆ ಇರೋದಂದರೆ ಅರ್ತ್ ಮಾತ್ರ. ಅದರದ್ದು ಮಾಸ್ಗಿಂತ ಹೆಚ್ಚು ಮಾಸ್ ಇರುವಂಥ ಬಾಡಿ ಯಾವುದೇ ಇಲ್ಲ. ಹಾಗಾಗಿ ಅದು ಗ್ರಾವಿಟೇಷನಲ್ ಫೋರ್ಸ್ ಆಯಿತು. ಈಗ ಈಗ ಇದು ಅರ್ತ್, ಇದು ಇನ್ನೊಂದು ಬಾಡಿ ಅಂತ ಇಟ್ಕೊಳ್ಳೋಣ. ಸೊ ಇದು ಇನ್ನೊಂದು ಬಾಡಿ, ಸ್ಮಾಲ್ ಬಾಡಿ ಅಲ್ಲಿ ಅರ್ತ್, ಇದು ಅರ್ತಿಗೂ ಸಹ ಮಾಸ್ ಇದೆ. ಅದರ ಮಾಸು ಎಲ್ಲ ಬಾಡಿಯ ಮಾಸ್ಗಿಂತ ಲಾರ್ಜರ್ ಮಾಸ್ ಆಗ್ತದೆ. ಈಗ ಈ ಅರ್ತ್ ಈ ಬಾಡಿಯ ಮೇಲೆ 1 ನ್ಯೂಟನ್ ಅಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡಿದರೆ, ಆ ಬಾಡಿ ಸಹ ಈ ಅರ್ತ್ನ ಮೇಲೆ 1 ನ್ಯೂಟನ್ ಅಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಈ ಬಾಡಿ ಮೂವ್ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಬಾಡಿ ಮೂವ್ ಆಗಬೇಕು ಅಂತ ಹೇಳಿದರೆ ಅದರ ಮೇಲೆ ಫೋರ್ಸ್ ಅಪ್ಲೈ ಆಗಬೇಕು. ಫೋರ್ಸ್ ಅಪ್ಲೈ ಆದರೆ ಮಾತ್ರ ಬಾಡಿ ಮೂವ್ ಆಗ್ತದೆ. ಸೊ ಈಗ ಈ 1 ನ್ಯೂಟನ್ ಅಷ್ಟು ಫೋರ್ಸ್ ಈ ಬಾಡಿಯನ್ನು ಮೂವ್ ಮಾಡಲಿಕ್ಕೆ ಸಫಿಷಿಯೆಂಟ್ ಆಗಿದೆ. ಹಾಗಾಗಿ ಈ ಬಾಡಿ ಮೂವ್ ಆಗ್ತದೆ. ಆದರೆ ಅರ್ತ್ ಮೂವ್ ಆಗೋದಿಲ್ಲ. ಅದರ ಮೇಲೆಯೂ ಸಹ 1 ನ್ಯೂಟನ್ ಅಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತದೆ, ಆದರೆ ಅದು ಮೂವ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ಫೋರ್ಸು ಅರ್ತ್ನ ಮಾಸ್ ಜಾಸ್ತಿ ಇರೋದ್ರಿಂದ ಅದನ್ನು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಮೂವ್ ಆಗೋದಿಲ್ಲ, ಎಕ್ಸಿಲರೇಟ್ ಆಗೋದಿಲ್ಲ, ಅದು ಇದ್ದಲ್ಲೇ ಇರ್ತದೆ. ಹಾಗಾಗಿ ನಮಗೆ ಯಾವುದೇ ಒಂದು ವಸ್ತು, ಭೂಮಿ ಮೇಲಿರುವಂಥ ವಸ್ತು ಅರ್ತ್ನ ಕಡೆಗೆ ಬರ್ತದೆ ಅಂತ ಅನಿಸಿದ ಹೊರತು ಅರ್ತು ಅದರ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಅನಿಸೋದಿಲ್ಲ. ಈಗ ನಾವು ಒಂದು ವಸ್ತುವನ್ನು ಈಗ ಮೇಲಿಂದ ಕೆಳಗೆ ಬೀಳುವಂಥ ವಸ್ತು ಇರ್ಬೋದು, ಅದು ಸಹ ಅರ್ತ್ನ ಕಡೆಗೆ ಬರ್ತದೆ. ಈಗ ನಾವು ಕೆಳಗಿಂದ ಮೇಲೆ ಒಂದು ವಸ್ತುವನ್ನು ಹೀಗೆ ಹಾರಿಸಿದ್ರೆ ಅದು ಸಹ ಕೆಳಗೇನೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಬಾಡಿಯನ್ನು ಅಟ್ರಾಕ್ಟ್ ಮಾಡ್ತಾ ಇದೆಯಲ್ಲ, ಅದು ಅರ್ತ್ ಆಗಿದೆ. ಮತ್ತು ಅರ್ತ್ನ ಮಾಸ್ ಜಾಸ್ತಿ ಆಗಿರೋದ್ರಿಂದ ಅರ್ತು ಆ ಬಾಡಿಯ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡೋದ್ರಿಂದ ಆ ಬಾಡಿ ಕೆಳಗೆ ಬರ್ತದೆ. ಅದೇ ಸಮಯದಲ್ಲಿ ಆ ಬಾಡಿ ಸಹ ಅರ್ತ್ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ, ಅಷ್ಟೇ ಅಮೌಂಟ್ ಆಫ್ ಫೋರ್ಸನ್ನು ಎಕ್ಸರ್ಟ್ ಮಾಡ್ತಾ ಇದೆ. ಆದರೆ ಆ ಫೋರ್ಸು ಅದನ್ನು ಮೂವ್ ಮಾಡಲಿಕ್ಕೆ ಅದು ಸಫಿಷಿಯೆಂಟ್ ಇರೋದಿಲ್ಲ. ಹಾಗೆ ಸೊ ಈಗ ಉದಾಹರಣೆಗೆ ನಾವೊಂದು ಆನೆ ಮತ್ತು ಒಂದು ಇರುವೆ ಅದರ ಎಕ್ಸಾಂಪಲ್ ತಗೊಂಡ್ರೆ, ಈಗ ಆನೆ ಮೇಲೆ ಇರುವೆ ಕೂತ್ಕೊಂಡ್ರೆ ಆನೆಗೆ ಏನೂ ಆಗೋದಿಲ್ಲ, ಅದು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಆನೆಯ ಕಾಲಿನ ಕೆಳಗಡೆ ಇರುವೆ ಬಂದುಬಿಟ್ರೆ ಅದು ಅಲ್ಲೇ ಫಿನಿಶ್ ಆಗೋಗ್ತದೆ. ಅಂದರೆ ಅಷ್ಟು ಫೋರ್ಸ್ ಸಫಿಷಿಯೆಂಟ್ ಅದನ್ನು ಫಿನಿಶ್ ಮಾಡಲಿಕ್ಕೆ ಸಾಕು ಅಂತ, ಹೀಗೆ ಆ ಥರ. ಸೊ ಇದು ಗ್ರಾವಿಟೇಷನಲ್ ಫೋರ್ಸ್. ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 ಬಾಡೀಸ್. ಹಿಯರ್ ಜನರಲಿ ವಿ ಟೇಕ್ 1 ಬಾಡಿ. ಈ ಫೋರ್ಸ್ ಏನಿದೆಯಲ್ಲ ಇದು ವೀಕೆಸ್ಟ್ ಫೋರ್ಸ್. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳೋದು ಈ 4 ಫಂಡಮೆಂಟಲ್ ಫೋರ್ಸಲ್ಲಿ ವೀಕೆಸ್ಟ್ ಫೋರ್ಸ್ ಇದೆ. ನಂತರ ಬರುವಂಥ ಫೋರ್ಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದರೆ ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ ಚಾರ್ಜಸ್. ಚಾರ್ಜ್ ಬಾಡಿ ನಡುವೆ ಇರುವಂಥ ಫೋರ್ಸಿಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಚಾರ್ಜ್ ಬಾಡಿಯಲ್ಲಿ 2 ರೀತಿಯ ಚಾರ್ಜಸ್ ಇರ್ತದೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಚಾರ್ಜ್ ಇರ್ತದೆ. ಆ 2 ನಡುವೆ ಇರುವಂಥ ಫೋರ್ಸು ಅದೇನಾಗಿರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿರ್ತದೆ. ಸೊ 2 ಚಾರ್ಜಸ್ಸು ಸೇಮ್ ಇದ್ದರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಇರ್ತದೆ, ಅಂದರೆ ಒಂದು ಇನ್ನೊಂದರಿಂದ ದೂರ ಹೋಗ್ತದೆ. 2 ಚಾರ್ಜಸ್ ಬೇರೆ ಬೇರೆ ಚಾರ್ಜ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಅಂದರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ. ಹಾಗಾಗಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದು ಗ್ರಾವಿಟೇಷನಲ್ ಫೋರ್ಸ್ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಫೋರ್ಸ್. ಇದರ ನಂಬರ್ 2. ಮೂರನೇದು ಏನಂತ ಹೇಳಿದರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಈ ಫೋರ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ ಆದಾಗ ಮಾತ್ರ ನಾವು ಈ ಫೋರ್ಸ್ನ ನೋಡ್ಬೋದು, ಮತ್ತು ಬೇರೆ ಟೈಮಲ್ಲಿ ಈ ಫೋರ್ಸ್ ಇನ್ನೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಇದು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳಾದಾಗ ಅಲ್ಲಿ ಏನಾಗ್ತದೆ, ಒಂದು ಹೊಸ ರೀತಿಯ ಪಾರ್ಟಿಕಲ್ ಉಂಟಾಗ್ತದೆ. ಆವಾಗ ಇಲ್ಲಿ ನಾವು ಆ ವೀಕ್ ನ್ಯೂಕ್ಲಿಯರ್ ಫೋರ್ಸನ್ನು ನೋಡ್ಬೋದು. ಸೊ ಆ ವೀಕ್ ನ್ಯೂಕ್ಲಿಯರ್ ಫೋರ್ಸು ಅಲ್ಲಿದ್ದು ಅದನ್ನು ಅಪ್ಲೈ ಮಾಡಿದಾಗ ಅಲ್ಲಿಂದ ಆ ನ್ಯೂಕ್ಲಿಯಸ್ ಇಂದ ಪಾರ್ಟಿಕಲ್ಸನ್ನು ಹೊರಗೆ ತೆಗೆದಾಗ ಅಲ್ಲಿ ಒಂದು ಹೊಸ ಪಾರ್ಟಿಕಲ್ ಉಂಟಾಗ್ತದೆ. ಅದಕ್ಕೆ ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಫೋರ್ಸ್ ಕಮ್ಸ್ ಅಕ್ರಾಸ್ ಓನ್ಲಿ ಡ್ಯೂರಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಉಂಟಾಗುವಾಗ ಮಾತ್ರ ನಮಗೆ ಈ ಫೋರ್ಸ್ ಕಾಣಲಿಕ್ಕೆ ಸಿಗ್ತದೆ. ಸೊ ಇದು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಈ ವೀಕ್ ನ್ಯೂಕ್ಲಿಯರ್ ಫೋರ್ಸು ಗ್ರಾವಿಟೇಷನ್ ಫೋರ್ಸು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇವೆರಡರಿಗಿಂತಲೂ ಸ್ಟ್ರಾಂಗ್ ಆಗಿರುವಂತಹ
ಫೋರ್ಸ್. ಹಾಗಾಗಿ ಅದು ಮೂರನೇ ಫೋರ್ಸ್. ಲಾಸ್ಟಿಗೆ ಬರುವಂಥ ಫೋರ್ಸ್ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಇದು ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದರೆ ಒಂದು ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪ್ರೋಟಾನ್ ಅಂತ ಹೇಳಿದರೆ ಪಾಸಿಟಿವ್ ಚಾರ್ಜ್ ಇರುವಂಥ ಒಂದು ಪಾರ್ಟಿಕಲ್. ನ್ಯೂಟ್ರಾನ್ ಅಂತ ಹೇಳಿದರೆ ಅದಕ್ಕೆ ಚಾರ್ಜೇ ಇಲ್ಲ. ಅದು ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಂದು ಸಣ್ಣ ಜಾಗದಲ್ಲಿ, ತುಂಬ ಚಿಕ್ಕ ಜಾಗದಲ್ಲಿ ಅದು ಒಟ್ಟಿಗೆ ಬೌಂಡ್ ಹಾಕೊಂಡಿರ್ತದೆ. ಅಂದರೆ ಅದನ್ನು ಏನೋ ಒಂದು ಫೋರ್ಸ್ ಹಿಡಿದಿಟ್ಕೊಂಡಿದೆ. ಹಾಗಾಗಿ ಅದು ಅಲ್ಲೇ ಇರ್ತದೆ. ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ತುಂಬ ಫೋರ್ಸನ್ನು, ತುಂಬ ಎನರ್ಜಿ ಆ ನ್ಯೂಕ್ಲಿಯಸ್ ಮೇಲೆ ಹಾಕಿದರೆ ಮಾತ್ರ ಅದರ ಪಾರ್ಟಿಕಲ್ಸನ್ನು ಹೊರಗೆ ತೆಗಿಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಅಂದರೆ ಇದು ಬೈಂಡಿಂಗ್ ಫೋರ್ಸ್, ಅದನ್ನು ಒಟ್ಟಾಗಿ ಇಡುವಂಥ ಒಂದು ಫೋರ್ಸ್ ಇದೆ ಅದು ನ್ಯೂಕ್ಲಿಯಸ್ ಒಳಗಡೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾಗಿ ಒಂದು ಕಡೆ ಇರಿಸುವಂಥ ಒಂದು ಫೋರ್ಸ್ ಇದೆ. ಆ ಫೋರ್ಸಿಗೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಮತ್ತು ನೇಚರಲ್ಲಿ ಇರುವಂತಹ 4 ಫಂಡಮೆಂಟಲ್ ಫೋರ್ಸಸಲ್ಲಿ ಅದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಯಿತಾ. ಸೊ ಇದು ಈ 3 ಫೋರ್ಸಸ್ಗಿಂತ ಸ್ಟ್ರಾಂಗ್ ಆಗಿದೆ. ಈಗ ನಿಮಗೆ ಕ್ವೆಶನ್ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ಅರೇಂಜ್ ದ 4 ಫೋರ್ಸಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಂತ ಹೇಳಿದ್ರೆ ಏನು? ಫಸ್ಟ್ ಏರಿಕೆ ಕ್ರಮ ಅಂತ. ಅಂದರೆ ಫಸ್ಟ್ ಸ್ಮಾಲೆಸ್ಟ್ ಫೋರ್ಸು, ನಂತರ ಅದಕ್ಕಿಂತ ಸ್ವಲ್ಪ ಹೈ, ನಂತರ ಹೈ, ಹಾಗೆ ಲಾಸ್ಟಿಗೆ ಸ್ಟ್ರಾಂಗೆಸ್ಟ್ ಫೋರ್ಸ್. ಇದು ಅಸೆಂಡಿಂಗ್ ಆರ್ಡರ್ನಲ್ಲಿ ಇದೆ. ಜನರಲಿ ನಿಮಗೆ ಇದೇ ಥರ ಕೇಳ್ತಾರೆ, ಅರೇಂಜ್ ದ 4 ಫೋರ್ಸಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ 2 ಮಾರ್ಕ್ಸ್ ಕ್ವೆಶನ್. ನೋಡಿ, ಇಲ್ಲಿ ಒಂದರದ್ದು ಫಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬರೋದು, ನಂತರ ಗ್ರಾವಿಟೇಷನಲ್ ಬರೋದು, ಅಥವಾ ಯಾವುದೇ ಒಂದರದ್ದು ಆರ್ಡರ್ ಚೇಂಜ್ ಆಗಿಬಿಟ್ರೆ ನಿಮಗೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ ಆಯಿತಾ. ಸೊ ನೀವು ಕರೆಕ್ಟ್ ಬರೆದ್ರೆ ಮಾತ್ರ ಫುಲ್ ಮಾರ್ಕ್ಸು. ಸ್ವಲ್ಪ ತಪ್ಪಾದರೂ ಸಹ ಅದಕ್ಕೆ ಮಾರ್ಕ್ಸ್ ಇಲ್ಲ, ಯಾಕೆಂತಂದರೆ ಆರ್ಡ್ರಲ್ಲೇ ಇಲ್ಲ, ಫುಲ್ ತಪ್ಪ ಆದ ಹಾಗೆ. ಈಗ ನೀವು ಇದು ಎರಡನ್ನೂ ಸರಿ ಬರೆದಿದ್ದೀರಿ, ಇದನ್ನು ಮಾತ್ರ ಅದ್ರ ಬದಲು ಬರೆದಿದ್ದಿಲ್ಲ ನೋಡ್ಕೊಂಡು, ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲ, ಮಾರ್ಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಆರ್ಡರ್ ಚೇಂಜ್ ಆಗಿಬಿಡ್ತು, ಫುಲ್ 0 ಮಾರ್ಕ್ಸ್ ಸಿಗ್ತದೆ ನಿಮಗೆ. ಕರೆಕ್ಟಾಗಿ ನೀವು ಬರೀಬೇಕು. 4 ಫೋರ್ಸಸನ್ನು ಅದರ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಿಮಗೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಹೇಳಿದ್ರೆ ಆವಾಗ ಫಸ್ಟ್ ನೀವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬರೀಬೇಕು, ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸು, ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಮತ್ತು ನಂತರದ ಫೋರ್ಸು ಗ್ರಾವಿಟೇಷನಲ್ ಫೋರ್ಸ್ ಆಗ್ತದೆ. ಈಗ ನಿಮಗೆ ಇನ್ನೊಂದು ರೀತಿ ಸಹ ಕ್ವೆಶನ್ ಕೇಳ್ತಾರೆ, ರೈಟ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ. ಆವಾಗ ನಿಮಗೆ ಇಲ್ಲಿ ಸ್ಟ್ರಾಂಗ್ ಅಂತ ಪದ ಬಂದಿದೆ, ಹಾಗಾಗಿ ಇದೇ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಹೇಳಿ ಗೊತ್ತಾಗ್ತದೆ. ಆಮೇಲೆ ಕೆಲವೊಮ್ಮೆ ಕೇಳ್ತಾರೆ, ರೈಟ್ ದ ವೀಕೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್ ಅಂತ. ಆವಾಗ ನಿಮಗೆ ಇಲ್ಲೊಂದು ವೀಕ್ ಅಂತ ಟರ್ಮ್ ಬಂದಿದೆಯಲ್ಲ, ಇದೇ ಇರ್ಬೋದು ಅಂತ ಹೇಳಿ ಇದನ್ನು ಬರೆಯುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ನಾವು ನೋಡಿದ ಮಟ್ಟಿಗೆ ಹೀಗೆ ಬರೀತಾರೆ, ವೀಕ್ ಕೇಳಿದಾಗ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ, ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಹೇಳಿದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ಆವಾಗ ಇದು ರಾಂಗ್ ಆಗ್ತದೆ. ಸೊ ವೀಕೆಸ್ಟ್ ಫೋರ್ಸ್ ಅಂತ ಹೇಳಿದರೆ ಗ್ರಾವಿಟೇಷನಲ್ ಫೋರ್ಸ್. ಸೊ 1 ಮಾರ್ಕ್ಸ್ ಕ್ವೆಶನ್ ಇದರ ಮೇಲೆ ಕೇಳ್ತಾರೆ. ಜನರಲಿ ಈ ಟಾಪಿಕ್ ಮೇಲೆ ನಿಮಗೆ ಇದರ ಮೇಲೆ ಕ್ವೆಶನ್ಸ್ ಬರೋದು ಯಾವಾಗಲೂ ರ್ಯಾರ್ ಆಗಿ ಅದರ ಮೇಲೆ ಬರುವಂಥ ಚಾನ್ಸಸ್ ಇರ್ತದೆ ಜನರಲ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಸ್ ಪರ್ ದಿಸ್. ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇದು ವೆರಿ ಇಂಪಾರ್ಟೆಂಟ್. ಈ 4 ಫಂಡಮೆಂಟಲ್ ಫೋರ್ಸಸ್ಸು, ಗ್ರಾವಿಟೇಷನಲ್ಲು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗೆಸ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ವೀಕೆಸ್ಟು ಗ್ರಾವಿಟೇಷನಲ್ ಫೋರ್ಸ್. ಸೊ ಇದರೊಂದಿಗೆ ನಾವು ಇವತ್ತಿನ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ಸ್. ಮತ್ತು ನಿಮಗೆ ಇದರ ನೋಟ್ಸನ್ನು ಈಗ ನಾನು ನೆಕ್ಸ್ಟ್ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಅದನ್ನು ನೀವು ಯಾವ ರೀತಿ ನಾನು ಕಳಿಸಿರ್ತೀನಲ್ಲ ಅದೇ ಆರ್ಡ್ರಲ್ಲಿ ನೀಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಬೇಕು. ಮತ್ತು ನಿಮಗೆ ಒಂದಿನ ಇಲ್ಲಿ ಕಾಲೇಜಿಗೆ ಬಂದು ತೋರಿಸ್ಲಿಕ್ಕಿರ್ತದೆ, ಆವಾಗ ಬಂದು ತೋರಿಸಿದ್ರೆ ಆಯಿತು.